ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಪರಿವರ್ತನಾ ವಿಜ್ಞಾನ ಹಾಗೂ ಗಣಿತ ವೇದಿಕೆಗೆ ತುಂಬ ಹೃದಯದ ಸ್ವಾಗತ. ಇದು ಪ್ರಮುಖವಾಗಿ ಗ್ರಾಮೀಣ ಭಾಗದ ರೈತಾಪಿ ಕುಟುಂಬದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಚಾನಲನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಪ್ರಮುಖವಾಗಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ನಾನು ಕಲಿಸಲಿಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಇವತ್ತು 1ನೇ ತರಗತಿ ಗಣಿತದ ಮೂಲಭೂತ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋದು. ಮೊದಲನೇದಾಗಿ ಗಣಿತ ಅಂದ್ರೆ ಏನು? ಗಣಿತ ಅಂದ್ರೆ ಸಂಪೂರ್ಣವಾಗಿ ಗಣಿತ ನಿಂತಿರ್ತಕ್ಕಂಥದ್ದು ಅಂಕಿಗಳ ಮೇಲೆ, ಸಂಖ್ಯೆಗಳ ಮೇಲೆ, ಆಕಾರಗಳ ಮೇಲೆ ಹಾಗೂ ಪ್ರಮುಖವಾಗಿ ರಚನೆಗಳ ಮೇಲೆ. ಇವೆಲ್ಲವುಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಗಣಿತ ಅಂತ ಕರಿತೀವಿ. ಪ್ರತಿನಿತ್ಯ ನಮ್ಗೆ ಗಣಿತ ಜೀವನದೊಳಗೆ ಹಾಸುಹೊಕ್ಕಾಗಿದೆ. ಪ್ರತಿದಿನ ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗೋವರೆಗೂ, ರಾತ್ರಿ ಮಲಗೋವರೆಗೂ ಕೂಡ ನಾವು ಗಣಿತವಿಲ್ಲದೆ ನಾವು ಜೀವಿಸುವುದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಗಣಿತ ಇಲ್ಲದೆ ಯಾವ ವಿಷಯಗಳು ಕೂಡ ಪರಿಪೂರ್ಣ ಆಗೋದಿಲ್ಲ. ಯಾವುದೇ ನೀವು ಕನ್ನಡ ತೆಗೆದುಕೊಡ್ರಿ, ಇಂಗ್ಲೀಷ್ ತೆಗೆದುಕೊಡ್ರಿ, ವಿಜ್ಞಾನ ತೆಗೆದುಕೊಡ್ರಿ, ಯಾವುದೇ ವಿಷಯ ತೆಗೆದುಕೊಡ್ರಿ, ಅದರೊಳಗೆ ಅಂಕಿ ಸಂಖ್ಯೆಗಳು ಬಂದೇ ಬರ್ತವೆ. ಹಾಗಾಗಿ ಗಣಿತವಿಲ್ಲದೆ ಯಾವ ವಿಷಯಗಳು, ಯಾವ ಮನುಷ್ಯನ ಜೀವನ ಕೂಡ ಪರಿಪೂರ್ಣ ಆಗೋದಿಲ್ಲ. ಇನ್ನು ಗಣಿತವು ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಸಂಖ್ಯೆಗಳು. ಗಣಿತದ ಆಧಾರವೇ ಸಂಖ್ಯೆಗಳು. ಸಂಖ್ಯೆಗಳಂತಂದ್ರೇನು? ಸಂಖ್ಯೆಗಳಾಗೋದು ಅಂಕಿಗಳಿಂದ 0, 1, 2, 3, 4, 5, 6, 7, 8, 9 ಇವೆಲ್ಲರಿಗೂ 0ಯಿಂದ 9 ಇರತಕ್ಕಂಥ ಇವಕ್ಕೆ ನಾವು ಅಂಕಿಗಳು ಅಂತ ಕರಿತೀವಿ. ಈ 0ಯಿಂದ 9 ಇರತಕ್ಕಂಥ ಈ ಅಂಕಿಗಳನ್ನ ಬಳಸಿಕೊಂಡು ನಾವು ಕೋಟ್ಯಾಂತರ ವ್ಯವಹಾರಗಳನ್ನ ಮಾಡ್ತೀವಿ, ಕೋಟ್ಯಾಂತರ ಸಂಖ್ಯೆಗಳನ್ನ ರಚನೆ ಮಾಡ್ತೀವಿ. ಒಂದು ಉದಾಹರಣೆ ತಂದುಕೊಡ್ಬೇಕು ಅಂತಂದ್ರೆ 35 ಅಂತಕ್ಕಂಥದ್ದು ಈ ಒಂದು ಸಂಖ್ಯೆ. ಇಲ್ಲಿ 3 ಮತ್ತು 5 ಈ ಎರಡು ಅಂಕಿಗಳಿಂದ 35 ಅಂತಕ್ಕಂಥ ಈ ಒಂದು ಸಂಖ್ಯೆ ನಿರ್ಮಾಣ ಆಗಿದೆ. ಅದೇ ರೀತಿ 105 ಅಂತಕ್ಕಂಥ ಸಂಖ್ಯೆ, ಇಲ್ಲಿ 1, 0 ಮತ್ತು 5 ಈ 3 ಅಂಕಿಗಳಿಂದ 105 ಅಂತಕ್ಕಂಥ ಸಂಖ್ಯೆ ನಿರ್ಮಾಣ ಆಗಿದೆ. ಈ ರೀತಿ ಎಲ್ಲ ಸಂಖ್ಯೆಗಳು ಅಂಕಿಗಳಿಂದಲೇ ನಿರ್ಮಾಣ ಆಗ್ತವೆ. ಅದೇ ರೀತಿ ಗಣಿತದ ಪ್ರಮುಖ ಕ್ರಿಯೆಗಳ ಬಗ್ಗೆ, 4 ಗಣಿತದ ಪ್ರಮುಖ ಕ್ರಿಯೆಗಳ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಸಂಕಲನಕ್ಕೆ ಪ್ಲಸ್ ಅಂತಕ್ಕಂಥ ಒಂದು ಸಿಂಬಲ್ ಇದೆ. ಉದಾಹರಣೆ 4 + 4 8. ಇನ್ನು ಗಣಿತದ 2ನೇ ಪ್ರಮುಖವಾಗಿರ್ತಕ್ಕಂಥ ಕ್ರಿಯೆ ವ್ಯವಕಲನ ಮೈನಸ್. ಉದಾಹರಣೆ 10 - 2 8 ಉತ್ತರ. ಅದೇ ರೀತಿ ಗುಣಾಕಾರ, ಇದರ ಚಿಹ್ನೆ ಮಲ್ಟಿಪ್ಲಿಕೇಶನ್ ಇಂಟು ಎಕ್ಸ್ ಆಕಾರದಲ್ಲಿರುತ್ತೆ. ಉದಾಹರಣೆ 4 ಗುಣಾಕಾರ ಚಿಹ್ನೆ 2 = 8. ಅದೇ ರೀತಿ ಭಾಗಾಕಾರ ಚಿಹ್ನೆ ಈ ರೀತಿ ಬರುತ್ತೆ. 16 / 2 2 1 2 8 ಉತ್ತರ 8. ಈ ರೀತಿ ಗಣಿತದ ಮೂಲ ಕ್ರಿಯೆಗಳನ್ನ ನಾವು ತಿಳಿದುಕೊಳ್ಳಬೇಕು. ಗಣಿತದ ಮೂಲ ಕ್ರಿಯೆಗಳು ಬಂದ್ರೆ ಇಡೀ ಗಣಿತವನ್ನು ನಾವು ಅತ್ಯಂತ ಸರಳವಾಗಿ ನಾವು ಕಲಿಯಬಹುದು. ಗಣಿತದ ಎಲ್ಲ ಈ 4 ಕ್ರಿಯೆಗಳು ಗಣಿತದ ಎಲ್ಲ ವಿಭಾಗಗಳಲ್ಲಿ ಕೂಡ ಆವರಿಸಿಕೊಂಡವು. ಅದೇ ರೀತಿ ನಮಗೆ ಗಣಿತ ಸುಲಭ ಆಗಬೇಕಂದ್ರೆ ಏನು ಮಾಡಬೇಕು? ಗಣಿತ ಸುಲಭ ಆಗಬೇಕಂತಂದ್ರೆ ನಮಗೆ ಪ್ರಮುಖವಾಗಿ 2 ರಿಂದ 20ರವರೆಗೆ ಮಗ್ಗಿಗಳು ನಮಗೆ ಬಾಹ್ಯಾಟ ಇರಬೇಕು. ಯಾವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 1ನೇ ತರಗತಿಯಿಂದ 10ನೇ ತರಗತಿ ಕಲಿತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 2 ರಿಂದ 20ರವರೆಗೆ ಮಗ್ಗಿಗಳು ಬಾಹ್ಯಾಟ ಯಾವಾಗ ಬರ್ತವ, ಆ ವಿದ್ಯಾರ್ಥಿಗೆ ಗಣಿತ ಹಾಗೂ ಇನ್ನಿತರ ಎಲ್ಲ ವಿಷಯಗಳು ಅತ್ಯಂತ ಸುಲಭವಾಗ್ತವ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿನ 1ನೇ ಕ್ಲಾಸಲ್ಲಿ ನಾವೇನು ಕಲ್ಕೊಂಡಿಪ್ಪ ಅಂದ್ರೆ ಗಣಿತ ಅಂದ್ರೇನು, ಸಂಖ್ಯೆಗಳ ಬಗ್ಗೆ, ಅಂಕಿಗಳ ಬಗ್ಗೆ, ಗಣಿತದ 4 ಪ್ರಮುಖ ಕ್ರಿಯೆಗಳ ಬಗ್ಗೆ, ಅವು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ.